ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನಗಳ ಬಗ್ಗೆ ಇವುಗಳ ಮಹತ್ವ ಮತ್ತು ಮಾಹಿತಿ ಈ ವಿಡಿಯೋದಲ್ಲಿ ನಿಮಗಳಿಗೆಲ್ಲ ತಿಳಿದೇ ಇದೆ. ನಾನಿಲ್ಲಿ ವಿವರವಾಗಿ ಚರ್ಚಿಸಲು ಹೋಗಲ್ಲ. ಧ್ಯಾನ ಮಾಡಲು ಸಮಯ ಮತ್ತು ತಾಳ್ಮೆ ನಮ್ಗಳಿಗೆ ಯಾರಿಗೂ ಇಲ್ಲ. ಧ್ಯಾನ ಮಾಡಲು ಸಮಯ ಮತ್ತು ತಾಳ್ಮೆ ಇಲ್ಲದಿದ್ದರೂ ನಮ್ಮಲ್ಲಿ ಬಹಳಷ್ಟು ಜನರು ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡುವುದನ್ನು ನೋಡಿರಬಹುದು. ಈಗೀಗ ಯೋಗಾಸನಗಳ ಬದಲು ಏರೋಬಿಕ್ಸ್, ಸೈಕ್ಲಿಂಗ್, ವೇಗ ನಡಿಗೆ, ಇನ್ನು ಅನೇಕ ಬಗೆಯ ಯೋಗಾಸನಗಳನ್ನು ಮಾಡುವುದನ್ನು ನೀವು ನೋಡಿರಬಹುದು. ಹಾಗೆ ನೋಡೇ ಇರ್ತೀರಾ. ಇಂಥ ಯೋಗಾಸನಗಳ ದೈಹಿಕ ಶ್ರಮಗಳ ಬದಲು ಯೋಗಾಸನ ಹಾಕಿದರೂ ಅಷ್ಟೇ ಫಲಕಾರಿ ಎಂದು ನೆದರ್ಲ್ಯಾಂಡ್ಸ್ನ ರಾಟರ್ಡಾಮ್ ವಿವಿ ವೈದ್ಯಕೀಯ ಕೇಂದ್ರದ ವಿಜ್ಞಾನಿಗಳು ಘೋಷಿಸಿದ್ದಾರೆ. ಹೊರಾಂಗಣ ವ್ಯಾಯಾಮಗಳಲ್ಲಿ ಅದೆಷ್ಟೇ ತನ್ಮಯರಾಗಿದ್ದರೂ ಅವರಿಗೆ ಒಂದಿಷ್ಟು ಅವ್ರದೇ ಆದಂತ ಒತ್ತಡ ಇದ್ದೇ ಇರುತ್ತದೆ. ಆದರೆ ಯೋಗಾಸನದಲ್ಲಿ ಆಗಲ್ಲ. ಪ್ರತಿನಿತ್ಯವೂ ದಿನಾಲು ಯೋಗ ಮಾಡುತ್ತಿದ್ದರೆ ತೂಕ ಕಡಿಮೆಯಾಗುತ್ತದೆ, ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟ ತಗ್ಗುತ್ತದೆ, ಹೃದ್ರೋಗದ ಸಾಧ್ಯತೆಯನ್ನು ತಡೆಗಟ್ಟುತ್ತದೆ ಎಂದು ಅವರು ವರದಿ ಮಾಡಿದ್ದಾರೆ. ತಮ್ಮ ಸಂಶೋಧನೆಗೆಂದು ಅವರು ಸುಮಾರು 2768 ಶಿಬಿರಾರ್ಥಿಗಳಿಗೆ 37 ತಂಡಗಳಲ್ಲಿ ಅವರು ಪರೀಕ್ಷೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದಾರೆ. ದೈಹಿಕ ವ್ಯಾಯಾಮ ಮಾಡಲಾಗದ ಹೃದ್ರೋಗಿಗಳು, ವಾತ ಪೀಡಿತರು ಮತ್ತು ವೃದ್ಧರಿಗೆ, ವಯಸ್ಸಾದವರಿಗೆಲ್ಲ ಯೋಗಾಸನವೇ ಶ್ರೇಷ್ಠ ಎಂದು ರಾಟರ್ಡಾಮ್ ತಜ್ಞರು ಹೇಳಿದ್ದಾರೆ.